ಬಿಜೆಪಿ ನಾಯಕರಿಗೆ ವಿಜೇಂದ್ರ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ ಅಂತ ಸ್ವಪಕ್ಷದವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿರೋದು. ಮೌನವನ್ನೇ ದುರ್ಬಲ ಅಂತ ಭಾವಿಸಿದ್ರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. 81 ವರ್ಷ ವಯಸ್ಸಲ್ಲೂ ಖಾಲಿ ಚಕ್ರ ಕಟ್ಕೊಂಡು ಯಡಿಯೂರಪ್ಪನವರು ಓಡಾಡ್ತಾ ಇದ್ದಾರೆ. ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೀನಿ ಅನ್ನೋ ಎದೆಗಾರಿಕೆ ಯಾರಿಗಾದ್ರೂ ಇದೆಯಾ ಈ ವಯಸ್ಸಲ್ಲಿ ಅನ್ನೋ ಪ್ರಶ್ನೆಯನ್ನ ಸವಾಲನ್ನ ವಿಜೇಂದ್ರ ಹಾಕಿದ್ದಾರೆ ಸ್ವಪಕ್ಷದವರಿಗೆ. ರಾಣೆಬೆನ್ನೂರು ಯುವ ಮೋರ್ಚಾ ಸಮಾವೇಶದಲ್ಲಿ ವಿಜೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಕಳೆದ ಕೆಲ ದಿನಗಳ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಸೋಮಣ್ಣ ಅವರು ಯಡಿಯೂರಪ್ಪ ಹಾಗೇನೆ ಅವ್ರ ಪುತ್ರ ವಿಜೇಂದ್ರ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಹೈಕಮಾಂಡ್ ಮಟ್ಟದ ನಾಯಕರು ಈ ಬಗ್ಗೆ ದೂರನ್ನ ನಿನ್ನೆ ಸಲ್ಲಿಕೆ ಮಾಡಿದ್ದಾರೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ. ಅದ್ರ ಬೆನ್ನಲ್ಲೇ ವಿಜೇಂದ್ರ ಈಗ ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ರವಾನೆ ಮಾಡಿದ್ದಾರೆ. ಯಡಿಯೂರಪ್ಪ ಸುಮ್ಮನಿದ್ದಾರೆ ಅಂದ್ರೆ ಅದನ್ನ ವೀಕ್ನೆಸ್ ಅಂತ ತಿಳ್ಕೊಳಕ್ ಹೋಗಬೇಡಿ. ರಾಜೀನಾಮೆ ನೀಡಿದಾಗ್ಲೂ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ರು. ಅವ್ರ ಮೌನ ದೌರ್ಬಲ್ಯ ಅಂದುಕೊಂಡ್ರೆ ಮುಂದೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ವಿಜೇಂದ್ರ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಯಡಿಯೂರಪ್ಪನವ್ರ ವಯಸ್ಸು ಬಗ್ಗೆ ಮಾತನಾಡ್ತಾರೆ. ಯಡಿಯೂರಪ್ಪನವ್ರು 80 ವರ್ಷ ಆಗಿದೆ ಅಂತ ಟೀಕೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಂಧುಗಳೇ, ಎದೆಗೆ ಮುಟ್ಕೊಂಡು ಹೇಳ್ತಾನೆ, ಯಡಿಯೂರಪ್ಪರಿಗೆ 81 ವರ್ಷ ಆದ್ರೂ ಕೂಡ ಯಡಿಯೂರಪ್ಪರಿಗೆ ಸರಿ ಸಮಾನವಾಗಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಡಿಯೂರಪ್ಪರಂತೆ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಹೇಳ್ತಕ್ಕಂಥ ಎದಿಗಾರಿಕೆ ಯಾವಂಗಾರ ಇದೆ ಗೊತ್ತಾಗತ್ತೆ. ಹಾಗಾಗಿ ಯಡಿಯೂರಪ್ಪರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಏನು, ಯಡಿಯೂರಪ್ಪ ತಮ್ಮ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡಿಲ್ಲ. ನಾನ್ ಸಿಎಂ ಆಗ್ಬೇಕು, ಮಕ್ಕಳನ್ನ ಶಾಸಕರಾಗಿ ಮಾಡಬೇಕು ಅಂತ ಅಲ್ಲ. ತಮ್ಮ ವಿರುದ್ಧ ಹೇಳಿಕೆ ನೀಡೋರಿಗೆ ವಿಜೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇವಲ ಸೋಮಣ್ಣ ಮಾತ್ರ ಅಲ್ಲ, ಸಿಟಿ ರವಿ ಅವರು ಕೂಡ ವಿಜೇಂದ್ರ ಅವರಿಗೆ ಟಿಕೆಟ್ ನೀಡೋ ವಿಷಯವಾಗಿ ಮಾತಾಡ್ತಾ ಏನು ಯಡಿಯೂರಪ್ಪ ಮನೇಲಿ ಡಿಸೈಡ್ ಮಾಡ್ತಾರಾ, ಅವ್ರ ಅಡುಗೆ ಮನೇಲಿ ಡಿಸೈಡ್ ಮಾಡ್ತಾರಾ ಟಿಕೆಟ್ ಯಾರಿಗೆ ಕೊಡಬೇಕು, ಈ ತರದೆಲ್ಲ ಮಾತುಗಳನ್ನು ಹೇಳಿದ್ರಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಖಾರವಾಗೇ ವಿಜೇಂದ್ರ ಈಗ ಪ್ರತಿಕ್ರಿಯೆ ಕೊಟ್ಟಿರೋದು. ಮತ್ತೆ ಬಿಜೆಪಿ ಅಧಿಕಾರ ಹಿಡಿಲೇಬೇಕು, ಬಿಜೆಪಿಯನ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಕನಸು ಯಡಿಯೂರಪ್ಪನವ್ರಿಗಿದೆ. 81 ವರ್ಷ ವಯಸ್ಸಾದ್ರೂ ರಾಜ್ಯ ಸುತ್ತಿ ಪಕ್ಷವನ್ನ ಕಟ್ತಾ ಇದ್ದಾರೆ. ಯಡಿಯೂರಪ್ಪ ಬಗ್ಗೆ ಹಗುರವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ವಿಜೇಂದ್ರ. ಯಡಿಯೂರಪ್ಪರು ತಮ್ಮ ಕುಟುಂಬವನ್ನು ಬೆಳೆಸಬೇಕಂತೇಳಿ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ಅವರ ಮಕ್ಕಳನ್ನ ರಾಜಕಾರಣದಲ್ಲಿ ತರಬೇಕು ಅಂತೇಳಿ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಲಿಲ್ಲ. ಯಡಿಯೂರಪ್ಪರು ಯಾವತ್ತೂ ಕೂಡ ಕುಟುಂಬದ ಬಗ್ಗೆ ಚಿಂತನೆಯನ್ನ ಮಾಡಲಿಲ್ಲ. ಹಾಗಾಗಿ ಯಡಿಯೂರಪ್ಪರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಯಡಿಯೂರಪ್ಪನವ್ರ ವಯಸ್ಸು ಬಗ್ಗೆ ಮಾತನಾಡ್ತಾರೆ. ಯಡಿಯೂರಪ್ಪರು 80 ವರ್ಷ ಆಗಿದೆ ಅಂತ ಟೀಕೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಂಧುಗಳೇ, ಎದೆಗೆ ಮುಟ್ಕೊಂಡು ಹೇಳ್ತಾನೆ, ಯಡಿಯೂರಪ್ಪರಿಗೆ 81 ವರ್ಷ ಆದ್ರೂ ಕೂಡ ಯಡಿಯೂರಪ್ಪರಿಗೆ ಸರಿ ಸಮಾನವಾಗಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಡಿಯೂರಪ್ಪರಂತೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಹೇಳ್ತಕ್ಕಂಥ ಎದಿಗಾರಿಕೆ ಯಾವಂಗಾರ ಇದೆ ಗೊತ್ತಾಗತ್ತೆ. ಬಂಧುಗಳೇ, ಹಾಗಾಗಿ ಯಡಿಯೂರಪ್ಪರ ಬಗ್ಗೆ ಟೀಕೆಯನ್ನು ಮಾಡ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ತೇನೆ. ನಾನು ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಡಿಯೂರಪ್ಪರು ತಮ್ಮ ಕುಟುಂಬವನ್ನು ಬೆಳೆಸಬೇಕು ಅಂತೇಳಿ ರಾಜ್ಯ. ಇನ್ನು ವಿಜೇಂದ್ರ ಇಷ್ಟು ಸಿಟ್ಟಾಗೋ ಕಾರಣ ಏನು, ಕಳೆದ ಕೆಲ ದಿನಗಳ ಹಿಂದಿನ ಬೆಳವಣಿಗೆಗಳು ಏನೇನು, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡೋಣ. ಕೇವಲ ನಿರ್ಣಯ ಕಿಚನ್ ನಲ್ಲಿ ಆಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್, ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ. ಈಗ ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ರಿ, ಆ ನಿರ್ಣಯ ಟಿಕೆಟ್ ಕೊಡಬೇಕು ಅನ್ನೋ ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ. ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅನ್ನೋದನ್ನ ವಿನಬಿಲಿಟಿ ಕ್ರೈಟೀರಿಯಾವನ್ನು ಆಧರಿಸಿ ಪಾರ್ಟಿ ಡಿಸೈಡ್ ಮಾಡುತ್ತೆ, ಬೇಸ್ಡ್ ಆನ್ ದಟ್ ಸರ್ವೆ. ಬಟ್ ಆ ಸರ್ವೆ ಫ್ಯಾಮಿಲಿನಲ್ಲ ಆಗಲ್ಲ. ಅವ್ರು ದೊಡ್ಡವರು, ರಾಜ್ಯದ ನಮ್ಮ ನಾಯಕರು, ಅವ್ರ ಬಗ್ಗೆ ನನಗೆ ಹೇಳೋದಿಲ್ಲ. 15 ವರ್ಷದಿಂದ ಏನು ನಡೀತಿತ್ತು ಅನ್ನೋದನ್ನ ಅವ್ರಿಗೆ ಕೇಳಿ, ಆಮೇಲೆ ನಾನು ಮಾತಾಡ್ತೀನಿ. ಅವ್ರ ಬಗ್ಗೆ ಗೌರವ ಇದೆ. ಅವರು ಇನ್ನೊಬ್ಬರ ಬಗ್ಗೆನೂ ಕೂಡ, ಬೆಳೆಯೋರ ಬಗ್ಗೆ, ಕೆಲಸ ಮಾಡೋರ ಬಗ್ಗೆ
ತುಂಬ ಆಕ್ಟಿವ್ ಆಗಿ ದುಡಿಮೆ ಮಾಡೋರ ಬಗ್ಗೆನೂ ಅದನ್ನು ಅವ್ರು ಯಾವ ರೀತಿ ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ಯಡಿಯೂರಪ್ಪನವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಅವರು ಈ ರಾಜ್ಯದ ನಾಯಕರು, ಅವ್ರ ಬಗ್ಗೆ ನನಗೇನಿಲ್ಲ. ಆದರೆ ನಾನು ಇನ್ನೊಬ್ಬರ ಅಂಗರಣಿಯಲ್ಲಿ ಬದುಕಿಲ್ಲ. ಕಷ್ಟಪಡ್ತೀನಿ, ಕಾಯಕ ಮಾಡ್ತೀನಿ, ದುಡಿಮೆ ಮಾಡ್ತೀನಿ, 4 ಗಂಟೆಗೆ ಎದ್ದೊಡ್ತೀನಿ, ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊತೀನಿ. ಇನ್ನೊಬ್ಬರ ಹತ್ರ ಹೋಗಿ ಹಲಗಿಂಜಿ ಜೀವನ ಮಾಡಿಲ್ಲ. ಪಕ್ಷ ಏನು ಹೇಳ್ತದೋ ಕೇಳ್ತಾ ಇದ್ದೀನಿ. ಪಕ್ಷದ ಸಂದೇಶನ ಸಾಮಾನ್ಯ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೀನಿ. ಯಡಿಯೂರಪ್ಪ ತಮ್ಮ ಕುಟುಂಬದ ಬಗ್ಗೆ ಚಿಂತನೆ ಮಾಡಲಿಲ್ಲ. ಹಾಗಾಗಿ ಯಡಿಯೂರಪ್ಪ ಅವರನ್ನ ಟೀಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಎಚ್ಚರಿಕೆ